ನಮಸ್ತೆ ಗೆಳೆಯರಿ. ಇವತ್ತು ನಾನು ನಿಮಗೆ ಈಗೇನು ರೀಸೆಂಟಾಗಿ ಬಿಟ್ಟಿದ್ದಾರಲ್ವ TET ಅಪ್ಲಿಕೇಶನ್ 2024, ಆ ಅಪ್ಲಿಕೇಶನನ್ನು ನಾನು ನಿಮಗೆ ಹೇಗೆ ಯಾವ ರೀತಿ ಸರಳವಾಗಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ವೆಬ್ಸೈಟ್ ಏನಂದರೆ KARTET 2024 ಇಷ್ಟೇ ನೀವು ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ, ಅದನ್ನು ಸ್ಕ್ರೋಲ್ ಮಾಡಬೇಕು. ಒಂದು ನಿಮಿಷ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ. ಇದನ್ನೇ ನೀವು ಕ್ಲಿಕ್ ಮಾಡಬೇಕು. ಏನು ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಆಫ್ ಕರ್ನಾಟಕ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು, ಅಂದಾಗ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈಗ ನಾನು ಮಾಡ್ತೀನಿ ನೋಡಿ, ಅಪ್ಲಿಕೇಶನ್ ಓಪನ್ ಆಯ್ತಲ್ಲ. ಇದು ಫಸ್ಟ್ ಪ್ರೊಸೆಸ್ ಏನಿದೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET. ಸೊ ಇದನ್ನು ನೀವು ಫಸ್ಟಿಗೆ ಹಾಕಬೇಕು. ಡೌನ್ಲೋಡ್ ಕರ್ನಾಟಕ ಎಲಿಜಿಬಲ್ ಸರ್ಟಿಫಿಕೇಟ್. ಇದು ಎಕ್ಸಾಮ್ನಲ್ಲಿ ಯಾರು ಪಾಸ್ ಆಗಿರ್ತಾರಲ್ಲ, ಅಂದರೆ ಈ ಎಕ್ಸಾಮ್ ಬರೆದ ಮೇಲೆ ಅವರು ಪಾಸ್ ಆದರೂ ತಮ್ಮ ಸರ್ಟಿಫಿಕೇಟನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅಗ್ರಿಗೇಟ್ ಅಂದರೆ 90 ಮಾರ್ಕ್ಸ್ ತೆಗೆದವರು, 90ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದವರು ಮಾತ್ರ ಇದು ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET ಇನ್ನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಈ ರೀತಿ ತೋರಿಸುತ್ತೆ ಪೇಜು. ಯೂಸರ್ ನೇಮ್, ಪಾಸ್ವರ್ಡ್. ಈ ಯೂಸರ್ ನೇಮ್ ಪಾಸ್ವರ್ಡ್ ಯಾವಾಗ ಬರುತ್ತೆ ಅಂದರೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿದ ಬಳಿಕ ಬರುತ್ತೆ. ಸೊ ನಾವೀಗ ಹೊಸ ಯೂಸರ್ ಅಲ್ವಾ, ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ನೇ ನೋಡಿ ಏನಿದೆ, SSLC ಮಾರ್ಕ್ಸ್ ಕಾರ್ಡ್. ಅಂದರೆ ನಿಮ್ಮ SSLC ಅಂಕಪಟ್ಟಿಯಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಯಾವ ರೀತಿ ಇದೆಯೋ ಅದನ್ನು ಕರೆಕ್ಟಾಗಿ ನೀಟಾಗಿ ತುಂಬಬೇಕು. ತದನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ನೀವು ಹಾಕಬೇಕು. ಆಮೇಲೆ ಕನ್ಫರ್ಮ್ ಅಂದ ಕಡೆ ಅದೇ ನಂಬರ್ ರಿಪೀಟ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್, ಯಾಕಂದರೆ ನೀವು ಮೊಬೈಲ್ ನಂಬರ್ ಯಾವ್ದು ಹಾಕ್ತಿರೋ ಅದಕ್ಕೊಂದು OTP ಬರುತ್ತೆ ನೆಕ್ಸ್ಟ್ ಪ್ರೊಸೆಸಲ್ಲಿ. ಸೊ ಇಮೇಲ್ ಐಡಿ ಅಂತ ಇರುತ್ತೆ. ನಿಮ್ಮ ಇಮೇಲ್ ಐಡಿ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಇಮೇಲ್ ಬರ್ತಿರ್ತವಲ್ಲ, ಅಲ್ಲಿ ಹೋಗ್ಬೋದು. ಇಲ್ಲ ಪ್ಲೇಸ್ಟೋರಲ್ಲಿ ಹೋಗಿ ಅಲ್ಲಿ ಹೋದ್ರೆ ಇಮೇಲ್ ಸಿಗುತ್ತೆ. ಯೂಸರ್ ನೇಮ್ ಅಂದರೆ ನಿಮಗೆ ನೆನಪಲ್ಲಿ ಉಳಿಯುವಂತಹ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನೀವೇ ಬರೆದು ಇಟ್ಕೊಂಬಿಡಿ, ಅಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ನಿಮ್ಗೆ ಹೆಂಗೆ ಇರಬೇಕಂದ್ರೆ ನಿಮ್ಗೆ ನೆನಪಿರಬೇಕು ಅಂತ ಪಾಸ್ವರ್ಡ್ ಆಗ ನಡೆಯುತ್ತೆ. ಅಕಸ್ಮಾತ್ ನಿಮ್ಮ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಹೊಸ ಪಾಸ್ವರ್ಡ್ ಕೂಡ ಜನರೇಟ್ ಮಾಡ್ಬೋದು. ಇದೆಲ್ಲ ಸಬ್ಮಿಟ್ ಆದ ಕೂಡಲೇ ಗೆಟ್ OTPಯಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ OTP ನೀವು ಯಾವ ನಂಬರ್ ಕೊಟ್ಟಿದ್ದೀರಾ, ಅಂದರೆ ಇಲ್ಲಿ ಮೊಬೈಲ್ ನಂಬರು ತೋರಿಸ್ತೀನಿ ನೋಡಿ. ಇಲ್ಲಿ ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರೋ ಆ ನಂಬರ್ಗೆ OTP, ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ನಂಬರ್ಸ್ ಬರಲ್ಲ. ಈಗ ಬರ್ತಿರೋ OTP ಆಲ್ಫಾಬೆಟ್ನಲ್ಲೇ ಬರುತ್ತೆ, ಅಂದರೆ AXBY2Z ಈ ರೀತಿ ನಂಬರ್ ಮತ್ತು ಆಲ್ಫಾಬೆಟ್ ಎರಡು ಮಿಕ್ಸ್ ಮಾಡಿ ಬರುತ್ತೆ. ಈ ರೀತಿ ಹಾಕಿದ ಬಳಿಕ ನಿಮ್ಗೆ ಏನಾಗುತ್ತೆ, OTP ಬರುತ್ತೆ. OTP ಹಾಕಿದ ಕೂಡಲೇ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ S1727334 ಅಂತ ನಂಬರ್ ಬರುತ್ತೆ. ಆ ನಂಬರ್ ನೀವು ನೋಟ್ ಮಾಡ್ಕೊಳ್ಳಿ. ಇದಾದ ಕೂಡಲೇ ಯೂಸರ್ ಡಿ ಪಾಸ್ವರ್ಡ್, ಅದೇನು ಕೊಟ್ಟಿರ್ತೀರೋ ನೀವು ಯೂಸರ್ ಡಿ ಪಾಸ್ವರ್ಡನ್ನು ಒಂದು ಕಡೆ ಸ್ಕ್ರೀನ್ಶಾಟ್ ಹೊಡೆದು ಅಥವಾ ಬರೆದು ಇಟ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋ ತನಕ ಯೂಸರ್ ID ಪಾಸ್ವರ್ಡ್ ನಿಮಗೆ ನೆನಪಲ್ಲಿ ಉಳಿಯಬೇಕು. ಒಂದು ಸ್ಕ್ರೀನ್ಶಾಟ್ ತೊಗೋಬೋದು, ಇಲ್ಲ ಎಲ್ಲದೇ ಬರೆದು ಅಂಟಿಸ್ಬೋದು. ಇಷ್ಟಾಗಲಿ ಒಂದು ಪ್ರೊಸೆಸ್ ಕಂಪ್ಲೀಟ್. ನೋಡಿ, ನೆಕ್ಸ್ಟ್ ಪ್ರೊಸೆಸ್ ಏನು ಅಂದರೆ ನಿಮ್ಮ ಯೂಸರ್ ID ಅಂದರೆ ಇನ್ನೇನು ಕ್ರಿಯೇಟ್ ಮಾಡಿರ್ತೀರ ನಿಮ್ಮ ಯೂಸರ್ ನೇಮು ಮತ್ತು ನೀವು ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಆಗಬೇಕು. ಓಕೆನಾ, ಇದು ಎರಡನೇ ಪ್ರೊಸೆಸ್. ಲಾಗಿನ್ ಆದ ಕೂಡಲೇ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಾನು ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ ನೋಡಿ, ಎಲ್ಲ ಫಿಲ್ ಮಾಡಿದ್ದೀನಿ. ಇನ್ನೊಂದು ಸೆಕೆಂಡ್ ಪ್ರೊಸೆಸ್ ಎಜುಕೇಷನ್. ನಂದು ಎಜುಕೇಷನ್ ಏನಾಗೋದು ಹಾಕಿದ್ದೀನಿ. ಆಮೇಲೆ B.Ed 1 2 3 4 ಇಂದ 1 year ಆ್ಯಂಡ್ ಸೆಕೆಂಡ್ ಇಯರ್ ಬ್ಯಾಚುಲರ್ ಆಫ್ ಎಜುಕೇಷನ್ ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ. ಇಷ್ಟೆಲ್ಲ ಪ್ರೊಸೆಸ್ ಆಗುತ್ತೆ. ಆಮೇಲೆ ಎಲಿಜಿಬಿಲಿಟಿ ಟೆಸ್ಟ್ ಇದೆ.
ವಿಜಯಪುರ್ ಪೇಪರ್ 2 ಅಂತ ತೊಗೊಂಡಿದ್ದೀನಿ. ತದನಂತರ ಡಿಕ್ಲರೇಷನ್, ಪೇಮೆಂಟ್, ಪ್ರಿಂಟ್, ಲಾಗೌಟ್ ಇಷ್ಟು ಮಾಡಿಬಿಟ್ರೆ ಮುಗೀತು. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಮೆಸೇಜ್ ರಿಜಿಸ್ಟರ್ ನಂಬರ್ ಹಾಕಿದ ಕೂಡಲೇ ಎಂಟ್ರಿ ಮಾಡಿದ ಕೂಡಲೇ ಈ ರೀತಿ ಆಟೋಮೆಟಿಕ್ ಆಪ್ಷನ್ ತೋರಿಸುತ್ತೆ. ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಆಮೇಲೆ ಕ್ಯಾಟಗರಿ, ಕಾಸ್ಟು ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಎಜುಕೇಷನ್ ಅಂದರೆ ನಿಮ್ಮ PUC, SSC, ಡಿಗ್ರಿ, ಅಡ್ಮಿಷನ್ ಇಯರು, ಪಾಸಿಂಗ್ ಇಯರು, ಟೋಟಲ್ ಪಾಸಿಂಗ್ ಮಾರ್ಕ್ಸು. ತದನಂತರ B.Ed 1 ಇಯರ್, ಸೆಕೆಂಡ್ ಇಯರ್, ಬ್ಯಾಚುಲರ್ ಆಫ್ ಎಜುಕೇಷನ್. ಇದು 4ನೇ ಕಾಲಮಲ್ಲಿ ಬರುತ್ತೆ. ಇದು ಸರಿಯಾಗಿ ನೋಡ್ಕೊಳ್ಳಿ. 1, 2, 3, 4 4ನೇ ಕಾಲಮ್ ಬರುತ್ತೆ. ಇದು ಹಾಕಬೇಕು. B.Ed ಮಾಡಿದವರು ಅಷ್ಟೇ ಹಾಕ್ಬೇಕು ಇಲ್ಲಿ. ಸೊ ನಾನು ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ, ಕರ್ನಾಟಕ ಅನ್ಎಡೆಡು ಇಷ್ಟೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಹಾಕೊಳ್ಳಿ, ಸೇವ್ ಆಪ್ಷನ್ ಕೊಟ್ಟು ನೆಕ್ಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇರುತ್ತೆ. ನಾನು ಇಲ್ಲಿ ಪೇಪರ್ 2 ಮಾತ್ರ ಹಾಕಿದ್ದೀನಿ. ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಪೇಪರ್ 2 ಒಂದೇ ಹಾಕಿದ್ದೀನಿ. ಫಸ್ಟ್ ಕನ್ನಡ, ಸೆಕೆಂಡ್ ಇಂಗ್ಲೀಷು, ಆಪ್ಷನ್ ಮ್ಯಾಥ್ಸ್, ಸೈನ್ಸ್, ಕ್ವಶನ್ ಪೇಪರ್ ಟೈಪ್ ಕನ್ನಡ. ಫೋಟೋ ಮತ್ತು ಸಿಗ್ನೇಚರು ನೋಡಿ. ಫೋಟೋ ಮತ್ತು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ಈ ಫೋಟೋ ಮತ್ತು ಸಿಗ್ನೇಚರ್ ಹಾಕಿ ಡಿಕ್ಲರೇಷನ್ ಕೊಡೋಕ್ಕಿಂತ ಮುಂಚೆ ಒಂದ್ಸಲ ನೀವು ಏನೇನು ಅಪ್ಲಿಕೇಶನ್ ತುಂಬಿದ್ರೆ ನಾವು ಸ್ವಲ್ಪ ನೋಡಿಬಿಟ್ಟು ಡಿಕ್ಲರೇಷನ್ ಕೊಟ್ಟ ನಂತರ ಪೇಮೆಂಟ್ ಮಾಡಿ. ಡೆಬಿಟ್ ಕಾರ್ಡ್ ಇರುತ್ತೆ, ATM ನಂಬರ್ ಹಾಕಿ, ಎಕ್ಸ್ಪೈರ್ ಡೇಟು, ಮಂತು, CVC ನಂಬರ್ ಹಾಕಿ ಪೇಮೆಂಟ್ ಮಾಡಿಬಿಟ್ರೆ ಮುಗೀತು. ಅಲ್ಲಿಗೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್. ಇಲ್ಲಿಗೆ ನಿಮ್ಮ TET ಅಪ್ಲಿಕೇಶನ್ ಹಂತಗಳು ಕಂಪ್ಲೀಟ್ ಆದವು. ಸೊ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದಂತೆ ನೀವು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಂದು ವಿಲೇಜ್ ಅಕೌಂಟ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.